ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ವಿಕ್ಷಾ ನ್ಯೂಸ್. ಇದು ರಾಜಕೀಯದ ಬಿಸಿ ಬಿಸಿ ಬಾತ್. ಇವತ್ತಿನ ಹಾಟ್ ಟಾಪಿಕ್ಗೆ ನೇರವಾಗಿ ಬಂದ್ಬಿಡೋಣ. 2024ಕ್ಕೆ ಮೋದಿ ಕಟ್ಟಿಹಾಕಲು ದಲಿತ ಪಿಎಂ ಅಸ್ತ್ರ. ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲಿ ಕೂರೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಬಿಡಿ. ಇಂಥ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಮುಂದಿನ ಲೋಕಸಭಾ ಚುನಾವಣೆಯ ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಟಾಕ್ ಈಗ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇದಕ್ಕೆ ಇಂಡಿಯಾ ಅಲಯನ್ಸ್ ಅಂದರೆ INDIA ಅಲಯನ್ಸ್ ಸಪೋರ್ಟ್ ಕೊಡುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಇದರ ಬಗ್ಗೆ ಹಲವಾರು ಬಾರಿ ಚರ್ಚೆಗಳು ನಡೆದಿವೆಯಂತೆ. ಎಸ್, 2024ಕ್ಕೆ ಮೋದಿ ಕಟ್ಟಿಹಾಕಲು ದಲಿತ ಪಿಎಂ ಅಸ್ತ್ರ ಪ್ರಯೋಗಿಸಲು ಮುಂದಾಗಿದ್ಯಾ ಕಾಂಗ್ರೆಸ್ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿದೆ ಮೋದಿಯನ್ನ ಮಣಿಸೋದು ಅಷ್ಟು ಸುಲಭದ ಮಾತಲ್ಲ ಅನ್ನೋದು. ಇದು ರಾಜಕೀಯ ಪಂಡಿತರ ಮಾತು. ಆದ್ದರಿಂದಲೇ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸ್ತಾರೆ ಅನ್ನೋ ಟಾಕ್ ಈಗ ಶುರುವಾಗಿದೆ. ಸ್ನೇಹಿತರೆ, ಖರ್ಗೆ ದಲಿತ ನಾಯಕ ಆಗಿರೋದ್ರಿಂದ ಇದೊಂದು ಅಸ್ತ್ರವನ್ನಾಗಿ ಬಳಸಬಹುದು ಅಂಥೇಳಿ ಇಂಡಿಯನ್ ಅಲಯನ್ಸ್ INDIA ಅಲಯನ್ಸ್ ಚಿಂತನೆ ನಡೆಸಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ನೋಡೋದಾದ್ರೆ ಕೇಜ್ರಿವಾಲ್ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಕೇಜ್ರಿವಾಲ್ ದೆಹಲಿ ಮತ್ತು ಪಂಜಾಬ್ನಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಆದರೆ ಇನ್ನೂ ಕೂಡ ಹಲವು ರಾಜ್ಯಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ತಮ್ಮ ಖಾತೆ ತೆಗೆದಿಲ್ಲದಿರೋದ್ರಿಂದ ಈಗಲೇ ಕೇಜ್ರಿವಾಲ್ ಪ್ರಧಾನಿ ಅಭ್ಯರ್ಥಿಯಾಗಿ ಕೂರಿಸೋದು ಸರಿಯಾದ ನಿರ್ಧಾರವಲ್ಲ ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ. ಆ ಒಬ್ಬ ಮಹಿಳೆಯ ಎಂಟ್ರಿಯಿಂದ ಬದಲಾಗುತ್ತಾ ಕಾಂಗ್ರೆಸ್ ಲಕ್. ಇಂದಿರಾ ಗಾಂಧಿ, ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಂದಿರಾ ಗಾಂಧಿಯನ್ನ ಐರನ್ ಲೇಡಿ ಅಂತಲೇ ಇವತ್ತಿಗೂ ಕರೀತಾರೆ. ಇಂತಹ ಇಂದಿರಾ ಗಾಂಧಿಯನ್ನ ರೀಪ್ಲೇಸ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಅವರ ರಾಜಕೀಯ ನಡೆ ಮತ್ತು ಅವರಂತೆ ರಾಜಕೀಯ ದಾಳ ಉರುಳಿಸೋ ಶಕ್ತಿ ಯಾರಿಗಿದೆ ಹೇಳಿ ಅಂತೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಮತ್ತೆ ಪುಟಿದೇಳಬೇಕಾದ್ರೆ ಇಂದಿರಾ ಗಾಂಧಿ ತರ ಮತ್ತೊಬ್ಬ ಮಹಿಳೆ ಅಖಾಡಕ್ಕೆ ಇಳಿಯಲೇಬೇಕು ಅನ್ನೋದು ಕೆಲವರ ನಿರೀಕ್ಷೆ. ಆದರೆ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅಂತ ದಿಟ್ಟ ಮಹಿಳೆ ಸೋನಿಯಾ ಗಾಂಧಿ ಈಗಾಗಲೇ ರಾಜಕೀಯ ಆಟದಿಂದ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಮಗ ರಾಹುಲ್ ಗಾಂಧಿಯನ್ನ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳು ನಡೆದ್ರೂ ಎಲ್ಲೂ ಕೂಡ ಫಲ ಕೊಟ್ಟಿಲ್ಲ ಕಾಂಗ್ರೆಸ್ಗೆ. ಆದರೆ ಸೋನಿಯಾ ಗಾಂಧಿ ಮಗಳು ಪ್ರಿಯಾಂಕಾ ಗಾಂಧಿ ಅಖಾಡಕ್ಕೆ ಇಳಿದ್ರೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅನ್ನೋದು ಕೆಲವರ ಮಾತು. ಇಂದಿರಾ ಗಾಂಧಿಯ ವರ್ಚಸ್ಸು ಪ್ರಿಯಾಂಕಾ ಗಾಂಧಿಗೆ ಇದೆ ಅನ್ನೋ ಟಾಕ್ ಕೂಡ ಇದೆ. ಆದ್ರಿಂದ ಪ್ರಧಾನಿ ಅಭ್ಯರ್ಥಿ ರೇಸ್ನಲ್ಲಿ ಎಲ್ಲೋ ಒಂದು ಕಡೆ ಖರ್ಗೆ ಜೊತೆಗೆ ಪ್ರಿಯಾಂಕಾ ಹೆಸರು ಮುಂದಿನ ದಿನಗಳಲ್ಲಿ ಕೇಳಿ ಬರುತ್ತಾ ಕಾದ್ ನೋಡಬೇಕಿದೆ.